ಮಧುಮೋಹನ್ ಅಂತ ಹೊಸ ಪರಿಚಯ. ಇದಕ್ಕೂ ಮುಂಚೆ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ಕೊಂಡಿದ್ದೆ. ಅನಿಲ್ ಸರ್ ಮತ್ತು ಭುವನ್ ಅವರು ಗುರುತಿಸಿ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡೋಂತ ಕರೆದಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಲಾಕ್ಡೌನ್ 21 ಡೇಸ್ ಸಿನಿಮಾ ಆ ಟೈಮಲ್ಲಿ ಏನೇನು ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾಯಿದ್ದೀವಿ. ಸರ್ ಕೇಳಿಸ್ತಿಲ್ವಾ? ಸ್ಟಾರ್ಟಿಂಗಿಂದ ಎಲ್ಲ ಓಕೆ. ಸಿನಿಮಾ ಲಾಕ್ಡೌನ್ 21 ಡೇಸ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಲಾಕ್ಡೌನಲ್ಲಿ ಏನೇನು ನಡೆದಿತ್ತು, ಆಮೇಲೆ ಎಷ್ಟು ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅಸೋಸಿಯೇಟ್ ಡೈರೆಕ್ಟರು ಫಸ್ಟ್ ಟೈಮ್ ಭವನ್ ಮಾಚೆ ಅವರು ಆಮೇಲೆ ನಮ್ಮ ಮಧುಮೋಹನ್ ಅವರು ಇದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಲೀಡ್ ಕ್ಯಾರೆಕ್ಟ್ರು. ಇದು ಕತೆ ಬಂದುಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದುಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯಿತು, ಜನಗಳಿಗೆ ಏನೆಲ್ಲ ತೊಂದರೆ ಆಯಿತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ಥರ ಹುಟ್ಟುತ್ತೆ, ಇದು ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ ಇದು. ಇನ್ನು ಇದರಲ್ಲಿ ಏನು ಹೇಳಬೇಕು ಅಂತಂದರೆ ಮಡ್ಜಿ ಇದ್ದಾರೆ ಮೇಡಮ್, ಪ್ರೊಡ್ಯೂಸರ್ ಮೇಡಮು, ಇವರು ಸೆಕೆಂಡ್ ಹೀರೋಯಿನು. ಒಂದು 12-15 ಕ್ಯಾರೆಕ್ಟ್ರಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೆಯಲ್ಲೇ ನಡೆಯುತ್ತೆ, ಒಂದು 40% ಔಟ್ಡೋರು. ಅದು ನನ್ನ ಮೊದಲ ಪ್ರಯತ್ನ ಆ್ಯಸ್ ಎ ಆರ್ಟಿಸ್ಟ್ ಅಷ್ಟೇ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ, ಚೆನ್ನಾಗಿದೆ. ನಿಮಗೆಲ್ಲ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ. ಲಾಕ್ಡೌನಲ್ಲಿ ಆಗೋ ಅವಾಂತರಗಳು, ಕೆಲವು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಅದರಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಆ ಬೇಸ್ಡಾಗಿ ಒಂದು ಸಿನಿಮಾ. ಥ್ಯಾಂಕ್ ಯು. ಅದರ ಒಳಗೆ ನಡೆದಿರುವಂಥ ಹಲವಾರು ಘಟನೆಗಳಲ್ಲಿ ಕೆಲವು ಘಟನೆಗಳನ್ನು ತೆಗೆದುಕೊಂಡು ಮಾಡ್ತಿರುವಂಥ ಸಿನಿಮಾ. ಮಧು ಮತ್ತು ಭುವನ್ ಮಾಚಯ್ಯ ನನ್ನ ಆಪ್ತ ಗೆಳೆಯರು. ಅದ್ಭುತವಾದ ಕತೆ ಮಾಡಿದ್ದಾರೆ. ಕಥೆಯನ್ನು ಬಿಚ್ಚಿಡ್ತಾ ಹೋದರೆ ಅವ್ರು ನನ್ನನ್ನು ಓಡಿಸೋ ಚಾನ್ಸಸ್ ಇದೆ. ಈ ಮನುಷ್ಯ ನಾನು ನಿರ್ದೇಶಕ ಆಗಿದ್ದಾಗ ನನ್ನೊಂದಿಗೆ ಸಹ ನಿರ್ದೇಶಕ ಆಗಿದ್ದಂಥ ಮನುಷ್ಯ. ಇವರೇನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನನ್ನ ಮತ್ತು ಇವರ ನಡುವಿನ ಕಥೆನ ನಾನು ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಅನ್ನದಾತರು, ಒಬ್ಬ ಮಹಿಳೆ ಒಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರುವುದು ತುಂಬ ಒಳ್ಳೆಯ ವಿಚಾರ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಪ್ರೆಸ್ ಮೀಟಲ್ಲಿ ಇದರ ಒಳಗಿನ ಹಲವು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಅರುಣಾ ಯಾದವ್ ಅಂತ ಸರ್. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಅಷ್ಟೇ ಸರ್. ಯಾವ ಥರ ಯೂಸ್ ಮಾಡ್ಕೊತಾರೆ ಹುಡುಗಿರು ಅನ್ನೋದು ಲಾಕ್ಡೌನಲ್ಲಿ. ಸರ್ ಎಷ್ಟೋ ಹೆಣ್ಮಕ್ಳು ಮೋಸ ಹೋಗ್ತಾ ಇದ್ದಾರಲ್ಲ ಸರ್. ಹೌದು ಸರ್, ರಿಯಲ್ಲೇ ಸರ್. ಆ ಟೈಮಲ್ಲಿ ಏನು ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಅದನ್ನ ಇಟ್ಕೊಂಡೇ ಮಾಡ್ತಾ ಇರೋದು. ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಸರ್. ಯಾಕಂದರೆ ಈಗ ಲಾಕ್ಡೌನ್ ಅದನ್ನು ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲ. ಇದ್ರಲ್ಲಿ ಮೈನು ಹೆಣ್ಮಕ್ಳನ್ನ ಯಾವ ಥರ ಯೂಸ್ ಮಾಡ್ಕೊತಿದ್ದಾರೆ ಗಂಡು ಮಕ್ಕಳು ಅನ್ನೋದನ್ನ ಅದು ಇದೆ ಮೈನ್ ಸರ್. ಅದೊಂದು ವಿಷಯ. ಆಮೇಲೆ ಒಂದಷ್ಟು ರಿಲೇಷನ್ಶಿಪ್ಗಳ ಬಗ್ಗೆ ಎಷ್ಟೋ ಜನ ಮನೆಗಳಲ್ಲೇ ಇರ್ತಾ ಇರಲಿಲ್ಲ, ತಂದೆ ತಾಯಿಗಳ ಮಕ್ಕಳು, ಆಮೇಲೆ ಹೆಂಡತಿ ಜೊತೆ ಗಂಡಂದಿರು, ಇದ್ರ ಬಗ್ಗೆ ಇಟ್ಕೊಂಡೆಲ್ಲ ಮಾಡ್ತಾಯಿದ್ದೀವಿ ಸರ್. ತಾಯಿ ಮಗನ ಸೆಂಟಿಮೆಂಟು 20 ದಿವಸ 3 ಆಯಾಮ ಇದೆ. ಶೂಟಿಂಗ್ ಬಂದ್ಬಿಟ್ಟು ಮೈಸೂರು ಟು ಮಂಗಳೂರು ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದು ಮುಂದೆ ಹೇಳಬೇಕು ಅಂದರೆ ಸ್ವಾರಸ್ಯ ಇರಲ್ಲ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವೆಲ್ಲ ನಮಗೆ ಒಳ್ಳೇದು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕು ಅಂತ ನಿಮ್ಮ ಹತ್ರ ಟೈಮು ಕೊಟ್ಟು ಕೇಳ್ಕೊತಾ ಇದ್ದೀವಿ. ನೀವು ನಂಗೆ ನರ್ವಸ್ ಮಾಡ್ತಾ ಇದ್ದೀರ ನೋಡ್ಬಿಟ್ಟು ಸರ್. ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾ ಇದ್ದಾರೆ, ಒಂದು SI ರೋಲು, ಮಡ್ಜಿ ಒಂದು, ಇವ್ರಿಗೊಂದು 2 ಶಿಷ್ಯಂದರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಮೇಡಮು ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ. ಮಡ್ಜಿ 18 ಡೇಸ್ ಸರ್. 21 ಡೇಸಲ್ಲಿ ಕತೆ. 21 ಡೇಸ್ ಫಸ್ಟ್ ಲಾಕ್ಡೌನಲ್ಲಿ. ಆ ಒಂದು 21 ದಿನಗಳಲ್ಲಿ ಘಟನೆ ಏನು ನಡೆದಿತ್ತು ಅದು ಒಂದು ಸ್ವಾರಸ್ಯಕರವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ.
ಕಾಲ್ಪನಿಕ ಸರ್. ಕಾಲ್ಪನಿಕ, ಸ್ವಲ್ಪ ನೈಜ ಘಟನೆಗಳು ತಗೊಂಡಿದ್ದೀವಿ. ಕೆಲವೊಂದು ಏನು ಮಾಡಬೇಕು ಅದನ್ನ ಮಾಡ್ತೀವಿ ಆ ರೀತಿ. ಇಲ್ಲ ಮೇಡಮ್, 80 days ಆಗುತ್ತೆ. ನಿಮ್ಮ ಟೈಟಲ್ ಮಾತ್ರ 21 days ಸರ್. ಮೇಡಮ್ ಕೇಳಿಸ್ತಿಲ್ಲ. ಇಲ್ಲ ಅದು ಕತೆ ಬಂದು 21 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕತೆ. ಬಟ್ ನಮ್ಗೆ ಜರ್ನಿ ಎಲ್ಲ ಶೂಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು 60-70 ಡೇಸ್ ಶೂಟ್ ಆಗುತ್ತೆ ಸರ್. ಮೈಸೂರು, ಮಡಿಕೇರಿ, ಮಂಗಳೂರು ಆ ರೀತಿ. ಇಂಡೋರ್ ಎಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ಆಗುತ್ತೆ. ಔಟ್ಡೋರ್ ಬಂದು ಮಡಿಕೇರಿ, ಮಂಗಳೂರು ಹಾಗೆ ಟ್ರಾವೆಲ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ಎರಡನೇ ಸಿನಿಮಾ ನಾನು ಇದು ಸಿನಿಮಾಟೋಗ್ರಾಫರಾಗಿ ಮಾಡ್ತಿರೋದು. ಫಸ್ಟು ಸಿನಿಮಾ ಮಾರಿಗೆ ದಾರಿ ಅಂತ ಮಾಡಿದ್ದೆ. ಫಸ್ಟು ಥ್ಯಾಂಕ್ಸ್ ಬಂದು ನಮ್ಮ ಡೈರೆಕ್ಟ್ರಿಗೆ ಹೇಳ್ತೀನಿ, ಭುವನ್ ಸರ್ಗೆ ಮತ್ತು ಅನಿಲ್ ಸರ್ಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಚಿಕ್ಕ ಫೋಟೋ ಸೆಷನ್ ಇಕ್ಕಿದ್ರಿ, ಸೊ ಪೋಸ್ಟರ್ಸ್ ಎಲ್ಲ ನೋಡ್ಬೋದು. ಸೊ ಫೋಟೋಶೂಟ್ ಆಗಿದೆ. ಅಫಿಷಿಯಲ್ ಆಗಿ ಇನ್ನೊಂದು 15 ಡೇಸಲ್ಲಿ ಶೂಟ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಂದು ನಮ್ಮ ಅರುಣ ಮೇಡಮ್ ಮಾಡ್ತಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ ಸಿನಿಮಾದು. ಆಲ್ಮೋಸ್ಟ್ ಇನ್ನು ಫ್ಲೋಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸು ಕಮ್ಮಿಂಗ್ ಡೇಸಲ್ಲಿ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು ಐ ಆಮ್ ಅ ಮಾಡೆಲ್, ಡ್ಯಾನ್ಸರ್ ಆ್ಯಂಡ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ ನಮಗೋಸ್ಕರ ಫ್ರೀ ಮಾಡಿಕೊಂಡು ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಿಮ್ಮಿಂದನೇ ನಮ್ಮ ಸಿನಿಮಾ ಓಡೋದು. ಸೊ ನಿಮಗೆ ನಮ್ಮೆಲ್ಲ ಟೀಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ಲಿ, ನನ್ನ ಪಾತ್ರ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಆಲ್ರೆಡಿ ನನಗೆ ಗೊತ್ತಿರೋ ಟೀಮ್ಸ್. ಬಿಕಾಸ್ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಸೊ ನನಗೆ ಮಂಜುನಾಥ್ ಸರ್ ಕಾಲ್ ಮಾಡಿದ್ರು, ಆ್ಯಂಡ್ ದೆನ್ ಗೊತ್ತಿರೋ ಟೀಮ್ ಅಂತ ಅನ್ನೋದ್ರಿಂದ ನಾನು ಒಪ್ಕೊಂಡೆ. ಸೊ ಐ ಥಿಂಕ್ ಐ ಕ್ಯಾನ್ ಪುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ನೀವು ಕೇಳ್ದಂಗೆ ಸುಮಾರು ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾರೆ, ಕೋವಿಡ್ ಇರುತ್ತೆ, ಸ್ಯಾನಿಟೈಸರ್ ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಇದರಲ್ಲಿ ಐ ಥಿಂಕ್ ಸೆಂಟಿಮೆಂಟ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಲೈಕ್ ತುಂಬ ಜಾನರ್ಸ್ನ ನೋಡ್ಬೋದು. ಅದನ್ನು ಈಗಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಇದು ಜಸ್ಟ್ ಮುಹೂರ್ತ ಈವೆಂಟ್ ಅಷ್ಟೇ. ಸೊ ನೀವು ಇದನ್ನು ಫುಲ್ ಸ್ಟೋರಿ ನೋಡಬೇಕಂದ್ರೆ ಮೇ ಬಿ ನಾವು ರಿಲೀಸ್ ಟೈಮಲ್ಲಿ ಅಥವಾ ಅವಾಗ ನಾವು ಕಂಪ್ಲೀಟಾಗಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಅದೇ ಭವನ್ ಅವರಿಂದ ನನಗೆ ಟೀಮ್ ಪರಿಚಯ ಆಗಿದೆ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್ ಟೀಮ್ ಟು ವರ್ಕ್. ಆ್ಯಂಡ್ ಇವರು ಲೈಕ್ ಹೆಣ್ಮಗು ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಪ್ರೌಡ್. ಬಿಕಾಸ್ ಇಂಡಸ್ಟ್ರಿಯಲ್ಲಿ ಈ ಥರ ಬಂದು ಮಾಡ್ತಿದ್ದಾರೆ ಅಂದರೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಐ ಥಿಂಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಆ್ಯಂಡ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದ. ಆ್ಯಂಡ್ ಡೂ ಸಪೋರ್ಟ್ ಆ್ಯಪಿ. ಥ್ಯಾಂಕ್ ಯು ಸರ್. ಅದು ಹೇಳಿದ್ರು ಸರ್, ಒಂದಷ್ಟು ವಿಷಯಗಳಿದೆ ಸರ್, ಎಲ್ಲ ಹೇಳೋಕ್ಕಾಗಲ್ಲ. ಇನ್ನೂ ಮುಂದೆ ಹೋಗ್ತಾ ಹೇಳ್ತೀವಿ ಸರ್. ಲಾಕ್ಡೌನ್ ಹೆಸರಲ್ಲಿ ಹಲವಾರು ಸಿನಿಮಾಗಳು ಬಂದಿದೆ, ಬಟ್ ಆ ಜನರಂತೂ ಅಲ್ಲ. ಅದಕ್ಕಿಂತ ನಮ್ಮದು ವಿಭಿನ್ನವಾಗಿದೆ. ಎಲ್ಲ ಇದೆ, ಅಂದರೆ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಒಂದಷ್ಟು ವಿಭಿನ್ನವಾಗಿದೆ. ಅದನ್ನು ಈಗ ಹೇಳಿದ್ರೆ ಅದು ಕತೆಗೆ ಹಿಂಟ್ ಕೊಟ್ಟಂಗೆ ಆಗುತ್ತೆ. 21 ದಿವಸ ಮನೆಯಲ್ಲಿ ಲಾಕಾದ್ರೆ ಏನೇನಾಗ್ಬೋದು ಅಂತ ಗೊತ್ತಿದ್ರೋ ವ್ಯಕ್ತಿಗಳು ಸರ್. ಹಾಂ ಸರ್. ಹಾಂ ಸರ್, ನಮಗೂ ಒಂದಷ್ಟು ಹೊರತಾಗಳು ಬಿದ್ದಿತ್ತು ಸರ್, ಅದಕ್ಕೆ ಟೈಮ್ ತೊಗೊಂಡ್ವಿ. ಅದರಿಂದ ಆಚೆ ಸರ್ ಸಾಂಗ್ಗಳು ಇನ್ನೂ ಪ್ಲ್ಯಾನಿಂಗ್ ಮಾಡಿಲ್ಲ ಸರ್, ಎಲ್ಲ ಹೋಗ್ತಾ ಹೇಳ್ತೀವಿ ಸರ್. ಅದೆಲ್ಲ ಒಂದು ಸಣ್ಣ ಪುಟ್ಟ ಶಾರ್ಟ್ಸ್ಗಳು ಅಷ್ಟೇ ಸರ್. ಮೈನ್ ಇರೋದು ಮನೆಯಲ್ಲೇ ಒಂದು 60-70% ಮನೆಯೊಳಗೆ ಸರ್. ಇದು ಸರ್ ಅದು ಏನಂದರೆ ಲಾಕ್ಡೌನು ಅನ್ನೋದೊಂದು ಇದು ಅಷ್ಟೇ ಟೈಟಲ್ ಇಕ್ಕಿದ್ದೀವಿ. ಆ ಪೀರಿಯಡಲ್ಲಿ ಆಗೋದು ಅಂದರೆ ನೀವು ಹೇಳ್ತಿರೋ ಕ್ವಶನ್ಗೆ ಅರ್ಥ ಆಗ್ತಿದೆ. ಆ 3 months ಏನು ಲಾಕ್ಡೌನ್ ಇತ್ತು ಆ ಪೀರಿಯಡ್ ಇರಲ್ಲ. ಒಂದು 15 ಡೇಸಲ್ಲಿ ಅಲ್ಲಿ ಏನಾಗುತ್ತೆ ಅನ್ನೋದು ಕತೆ ರಿವೀಲ್ ಮಾಡ್ತಾ ಹೋಗುತ್ತೆ ಸರ್. ಆ ಥರ ಇರೋಂಥ ಒಂದು ಕತೆ ಇದೆ.